ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾ, ಈಗ ನೀವೇನ್ ಮಾಡ್ಬೇಕು ಅಂದ್ರೆ ನನ್ನ ಥಿಂಗ್ಸ್ ಎಲ್ಲ ಕೊಟ್ಬಿಟ್ಟು ಲೀಲಾಗೆ ಚೆನ್ನಾಗಿ ರೆಡಿ ಮಾಡ್ಬೇಕು. ಗೊತ್ತಾಯ್ತಾ? ಹಾ, ಗೊತ್ತಾಯ್ತು. ಗುಡ್. ನೀನ್ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರಕ್ ಏನಾಗ್ತಿತ್ತು ನೋಡಿದ್ಯಾ? ನೀನ್ ಹೇಳಿ ಅಂತರ ಅತ್ತೆಗೆ ಐಡಿಯಾ ಕೊಟ್ಟಂಗಾಯ್ತು. ಅಕ್ಕ, ನನ್ಗೇನ್ ಕನ್ಸ್ ಬಿದ್ದಿತ್ತಾ? ಎಲ್ಲ ನಮ್ ಕರ್ಮ. ನಾವ್ ಏನ್ ಮಾಡಿದ್ರು ಅಲ್ಲಿ ನಮ್ಗೆ ಒಳ್ಳೇದೇ ಆಗ್ತಿದೆ. ಎಲ್ಲ ನಮ್ಗೆ ಊಟ ಹೊಡಿತಿದೆ. ನೋಡು, ನೀನ್ ಬಾಯ್ ಬಿಟ್ಟಾಗ್ಲೆಲ್ಲ ಅದ್ ನಮ್ಗೆ ವಾಪಸ್ ತಿರುಗ್ ಬಿದ್ದಿದೆ. ಇನ್ಮೇಲಾದ್ರೂ ದಯವಿಟ್ಟು ಬಾಯಿ ಮುಚ್ಕೊಂಡಿರು. ಅಭಿ, ಲೀಲಾ ಮಾತಾಡಿ ಅಂತ ತಾನೇ ಬಿಟ್ಟು ಹೋಗಿದ್ದು. ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಕೂತಿದ್ದೀರಾ? ಇಲ್ಲ ಅಕ್ಕ, ನಾನು ಇವರು ಮಾತಾಡಿ ಸಾಕಾಗಿ ಸುಮ್ಮನೆ ಕೂತಿದ್ವಿ ಅಷ್ಟೆ. ಇಬ್ರಿಗೂ ಅಡ್ಜಸ್ಟ್ ಆಗಿದೆ. ಒಬ್ರಿಗೊಬ್ರನ್ನ ಅರ್ಥ ಮಾಡ್ಕೋತಾ ಇದ್ದೀವಿ. ಟ್ರೈನಿಂಗ್ ಸಾಕು, ನಾನಿನ್ ಹೋಗ್ತೀನಿ. ಲೀಲಾ ಇದುವರೆಗೂ ಏನೇನು ಕಳ್ಕೊಂಡಿದ್ಲೋ ಅದೆಲ್ಲ ಅವಳು ತಾನಾಗೆ ಒಲಿದ್ ಬರ್ತಾ ಇದೆ. ಹೌದು ಅಜ್ಜಿ, ನಾನು ಎಲ್ಲ ಗಮನಿಸ್ತಾ ಇದ್ದೀನಿ. ನೀವು ಹೇಳಿದ ಸತ್ಯ. ಅಂತರ ಬಂದಾಗಿಂದ ಇವತ್ತಿನವರೆಗೂ ಲೀಲಾ ಯಾವತ್ತೂ ಅವಳ ನೋವನ್ನ ಹೊರಗೆ ಹಾಕಿಲ್ಲ. ಅವಳ ತಾಳ್ಮೆಗೆ ಆ ಭಗವಂತನೇ ಇದನ್ನು ಕೊಡ್ತಿದ್ದಾನೆ ಅನ್ಸುತ್ತೆ. ನಿಂತ್ಕೋ ಬಾಯ್ಲಿ. ಲೀಲಾ, ನೀನ್ ಅಭಿನ ಏನಂತ ಕರಿತ್ಯಾ? ಲೀಲಾ ಅಂತರಗೋಸ್ಕರ ನನ್ನ ಎದುರಿಗೆ ರಾಮ್ನ ಸರನ್ ಬಿಟ್ಲು ಗೊತ್ತಾ? ನನ್ಗೆಷ್ಟು ನೋವಾಗೋಯ್ತು ಗೊತ್ತಾ? ನನಗೆ ಇಷ್ಟು ನೋವಾಗಿರ್ಬೇಕಾದ್ರೆ ಅವನ ಹೆಂಡತಿ ಆಗಿರೋ ಲೀಲಾಗೆ ಇನ್ನೆಷ್ಟು ನೋವಾಗಿರ್ಬೇಕು. ಏನು ಅವರು ಇವರು ಏಜೆ ಸರ್ ಅಂತ ಕರಿತ್ಯಾ? ಇಲ್ಲ, ನೀನು ಇನ್ನು ಮುಂದೆ ಹಾಗೆ ಕರೆಯೋ ಹಾಗಿಲ್ಲ. ಅವ್ರನ್ನ ರೀ ಅಂತ ಕರಿಬೇಕು. ಅಕ್ಕ, ಲೀಲಾ, ನೀನೇನು ಲೈಫ್ ಲಾಂಗ್ ಅವ್ರನ್ನ ರೀ ಅಂತ ಕರಿ ಅಂತ ನಾನು ಹೇಳ್ತಿದ್ದೀನಾ? ಅಮ್ಮಮ್ಮ ಇಲ್ಲಿರೋವರೆಗೂ ನೀನು ಅಭಿನ ಸ್ವಂತ ಹೆಂಡತಿ ರೀ ಅಂತ ಕರೆಯೋ ಥರ ಕರಿಬೇಕು. ಅಕ್ಕ, ನಾನು ಕರಿತೀನಿ, ನೀವೇನೂ ಯೋಚನೆ ಮಾಡಬೇಡಿ. ನೋಡು, ನಾನು ಈಗಲೇ ಕೇಳಿಸ್ಕೋಬೇಕು, ಕರಿ. ಅಕ್ಕ, ಈಗಲಾ? ಪ್ಲೀಸ್ ಅಕ್ಕ, ಬೇಡ. ಅಭಿ, ನೀವು ಹೇಳಿದ್ರೆ ಅವಳು ಕೇಳ್ತಾಳೆ ಅಂತ ಅನಿಸ್ತಿದೆ. ನೀವೇ ಹೇಳಿ. ಪರವಾಗಿಲ್ಲ, ಕರಿ. ಸುಮ್ಮನೆ ಮಲ್ಕೊಳಕ್ಕಾಗಲ್ವಾ ನಿಂಗೆ? ನಾನೇನ್ ಮಾಡ್ದೆ ರೀ? ನೋಡು, ಮೊದಲು ಅದು ರೀ ಅನ್ನೋದು ಬಿಡು. ಪ್ರೀತಿ ಕಾಲು
ವಾವ್, ಏನು ಆ್ಯಕ್ಟ್ ಮಾಡ್ತೀರಾ ಅಭಿ? ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ವಿಶ್ವರೂಪ್ ಹೇಳಿದ್ದನ್ನ ಕೇಳಿದ್ದೆ ಅಷ್ಟೆ. ಕಣ್ಣಾರೆ ನೋಡ್ತಾ ಇದ್ದೀನಿ, ನಂಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಎಷ್ಟೋ ದಿನ ಆದಮೇಲೆ ಗಂಡ ಹೆಂಡತಿ ಇಬ್ಬರು ಮೀಟ್ ಮಾಡಿದಾಗ ಅವ್ರ ಮಧ್ಯೆ ಪ್ರೀತಿ ಹುಟ್ಟುತ್ತಲ್ಲ, ಹಾಗೆ ಆ್ಯಕ್ಟ್ ಮಾಡಿದ್ರಿ. ಇಷ್ಟಾದರೆ ಏನೂ ಬೇಕಾಗಲ್ಲ. ಆದರೂ ಗಂಡ ಹೆಂಡತಿ ಹೇಗಿರಬೇಕು ಅಂತ ಒಂದೆರಡು ಟಿಪ್ಸ್ ಕೊಡ್ತೀನಿ. ಗಂಡ ಹೆಂಡತಿ ಅಂದರೆ ಜೊತೆಲೇ ಇರಬೇಕು, ಜೊತೆಲೇ ಊಟ ಮಾಡಬೇಕು, ಒಬ್ರಿಗೊಬ್ರು ಒಂದು ಕ್ಷಣನೂ ಬಿಟ್ಟಿರಬಾರ್ದು. ಇಬ್ರು ಕಾಣಿಸಿಲ್ಲ ಅಂದರೆ ಒಬ್ರಿಗೊಬ್ರು ಮಿಸ್ ಮಾಡ್ಕೋಬೇಕು. ಇಷ್ಟೇ, ಇದಿಷ್ಟು ಬೇಸಿಕ್ಕು. ಇಷ್ಟಿದ್ರೆ ಅಜ್ಜಿ ಹೋಗೋ ತನಕ ಹೇಗಾದರೂ ಮ್ಯಾನೇಜ್ ಮಾಡ್ಬೋದು. ಓಕೆ. ನನ್ನ ಸೊಸೆ ಮತ್ತೆ ಹಳೆ ರಾಮ್ಲೀಲಾ ಕತೆಗೆ ವಾಪಸ್ ಹೋಗ್ಲಿ. ಆದಷ್ಟು ಬೇಗ ಅವರಿಬ್ರು ಒಂದಾಗ್ಲಿ, ಅದಷ್ಟೇ ನನ್ನ ಆಸೆ. ರಾಮ್ಲೀಲಾ ಜೋಡಿನ ಒಂದ್ ಆಗೇ ಆಗ್ತಾರೆ ಅಜ್ಜಿ. ಲೀಲಾ, ಓ ದುರ್ಗಾ ಮೇಡಮು ಜೊತೆಗೆ ಸರು ಮೇಡಮ್ ಬೇರೆ ಬಂದ್ಬಿಟ್ಟಿದ್ದೀರಾ. ಏನು ಇಷ್ಟು ದೂರ ಪಾದ ಬೆಳೆಸಿದ್ದೀರಾ, ಏನ್ ವಿಷಯ? ಅಂತರ ಅತ್ತೆ ಇದನ್ನ ನಿನಗೆ ಕೊಟ್ಬಾ ಅಂತ ಹೇಳಿದಾರೆ. ಇದನ್ನ ಯಾಕೆ? ರೆಡಿ ಆಗ್ಬೇಕಂತೆ. ಮೈ ಫ್ರೆಂಡ್ ಆ್ಯಂಡ್ ಮೈ ಫ್ರೆಂಡ್ ಸಿಸ್ಟರ್, ಐ ಆಮ್ ವೆರಿ ಸಾರಿ, ನಾನು ರೆಡಿ ಆಗೋ ಮೂಡಲ್ಲಿಲ್ಲ. ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇರಿ. ತಗೊಂಡೋಗಿ ಅಂದ್ರೆ ಅಂತರ ಅತ್ತೆ ಆರ್ಡರ್ ಮಾಡಿದ್ದಾರೆ. ಸುಮ್ಮನೆ ಈ ಸೀರೆನ ಉಟ್ಕೊಂಡು ಈ ಜ್ಯುವೆಲ್ರಿನೆಲ್ಲ ಹಾಕೋ. ಆರ್ಡರ್ ಬಂದಿರೋದು ನಿಮಗೆ, ನನಗಲ್ಲ. ಏನು ರಿವೆಂಜ್ ತಿರ್ಸ್ಕೊತಾ ಇದೆಯಾ? ಕರೆಕ್ಟಾಗಿ ಹೇಳ್ದೆ ದುರ್ಗಾ. ಏನೇ ಆದರೂ ಹೊಟ್ಟೆ ಒಳಗೆ ಹಾಕೊಂಡು ಕೊರ್ಗಿ ಕೊರ್ಗಿ ಅಳಕ್ಕೆ ನನ್ನೇನು ಪ್ಯಾಥೋ ಸೀರಿಯಲ್ ಹೀರೋನ್ ಅನ್ಕೊಂಡಿದ್ಯಾ? ನಾನು ಲೀಲಾ 2.0 ಅಪ್ಡೇಟೆಡ್ ವರ್ಷನ್. ಏನೋ ಲೀಲಾಗೆ 3 ವಿಷಯ ಅಂದರೆ ಇಷ್ಟ ಆಗಲ್ಲ. ಮೊದಲನೇದು, ನನ್ನ ಮುಂದೆ ತಲೆ ಎಲ್ಲ ಮೆರೆಯೋದು. ಎರಡನೇದು, ತಪ್ಪನ್ನ ತಿದ್ಕೊಳ್ಳೋ ಟೈಮ್ ಬಂದರೂ ಮೆರಿತಾನೇ ಇರೋದು. ಮೂರನೇದು ಆಮೇಲೆ ಹೇಳ್ತೀಯಾ? ಇಲ್ಲ ಇಲ್ಲ ಇಲ್ಲ, ಇವಾಗಲೇ ಹೇಳ್ತೀನಿ. ಅಹಂಕಾರ ಮುರಿಯೋ ಟೈಮ್ ಬಂದರೂ ಬದಲಾಗದೆ ಇರೋದು. ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನಮ್ಮ ಮೈಯೆಲ್ಲ ಒಂಥರ ಉರಿಯುತ್ತೆ. ಸೊ ನೀವಿಬ್ರು ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇರಿ. ಅತ್ತೆ ರೆಡಿ ಮಾಡ್ಸಕ್ಕೆ ಹೇಳಿದ್ದಾರೆ, ಸುಮ್ಮನೆ ಹಠ ಮಾಡದೆ ಕೂತ್ಕೋ. ಓ ಇದಾ ಸೀರೆ? ನಾನು ಈ ಥರ ಸೀರೆ ಎಲ್ಲ ಉಟ್ಕೊಳ್ಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.